ಇದು ಆರ್.ಜೆ. ಬಾಲಾಜಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇನ್ನು ಕತೆ ವಿಷಯಕ್ಕೆ ಬರೋದಾದ್ರೆ, ಕೇರಳದಿಂದ ಚೆನ್ನೈಗೆ ಬಂದಿರೋ ಅಪ್ಪ ಮಗಳು ಬಂದ್ಮೇಲೆ ಕಳ್ಕೊಂಡಿರೋ ಬಂಗಾರನ ಪೊಲೀಸ್ ಅವರಿಂದ ರಿಕವರಿ ಮಾಡ್ಕೊಳೋದಕ್ಕೆ ಸ್ಟೇಷನ್ಗೆ ಹೋಗ್ತಾರೆ. ಬಟ್ ಅಲ್ಲಿ ಅವರಿಗೆ ಗೋಲ್ಡ್ ಅನ್ನ ಕೊಡ್ದೇನೆ ನೀವು ಕೋರ್ಟ್ ಮುಖಾಂತರನೇ ನಾರ್ಮಲ್ ಆಗಿ ಪಡ್ಕೋಬೇಕು ಅಂತ ಹೇಳಿ ಕಳಿಸ್ತಾರೆ. ಸೊ ಅಲ್ಲಿಂದ ಇವರ ಪರಿಸ್ಥಿತಿ ಹೇಗೆ ಬದಲಾಯಿತು, ಚಿನ್ನನ ವಾಪಸ್ ತಗೊಳೋದಕ್ಕೆ ಎಂತಹ ಸಾಹಸ ಪಡ್ಬೇಕಾಯ್ತು, ಅಂಡ್ ಇಲ್ಲಿನ ಕಾನ್ಫ್ಲಿಕ್ಟ್ಸ್ ಏನು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಇಲ್ಲಿರುವಂತ ಮೊದಲ ಪಾಸಿಟಿವ್ ಪಾಯಿಂಟ್ಸ್ ಅಂದ್ರೆ ಇಲ್ಲಿ ಡೈರೆಕ್ಟರ್ ನ ಇಂಟೆನ್ಷನ್ ಅಂತ ಹೇಳ್ತೀನಿ. ಅಫ್ಕೋರ್ಸ್ ನಮ್ಮಲ್ಲಿ ಇರೋ ಸಿಸ್ಟಮ್ ಬಗ್ಗೆ ನಿಮ್ಗೆ ಗೊತ್ತೇ ಇರೋದಲ್ವಾ, ಲೂಪ್ ಹೋಲ್ಸ್ ಇದೆ, ಬೇಕಾದಷ್ಟು ಸಮಸ್ಯೆಗಳಿದೆ, ಭ್ರಷ್ಟಾಚಾರ ಇದೆ. ಅದನ್ನ ಇಲ್ಲಿ ಕೋರ್ ಎಲಿಮೆಂಟ್ ಆಗಿ ತಗೊಂಡು ಅದನ್ನ ಫ್ರಿಕ್ಷಲ್ ಆಗಿ ಕಟ್ಕೊಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಕರುಪು ಸ್ವಾಮಿ ಅಂದ್ರೆ ಆ ಊರಿನ ಗ್ರಾಮ ದೇವತೆ. ಇಲ್ಲಿ ಹೀರೋ ಆಗಿ ಸೂರ್ಯ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ನಡೆದಿರೋ ಅನಾಚಾರಗಳು, ಬರೀ ಅವ್ಯವಸ್ಥೆಯಲ್ಲಿ ಮುಳುಗೋಗಿರೋ ಪ್ರಕ್ರಿಯೆಗಳು, ಇದನ್ನೆಲ್ಲ ಸರಿಪಡಿಸೋದಕ್ಕೆ ದೇವರೇ ಬರಬೇಕು. ಇನ್ಫ್ಯಾಕ್ಟ್ ಬಂದ್ರೂನು ಸಿಸ್ಟಮ್ ನ ಸರಿಪಡಿಸೋಕ್ ಆಗೋದಿಲ್ಲ ಅನ್ನೋ ನಿಮ್ನಲ್ಲಿ ದೇವರೇ ಬಂದಿ ನಮಗೆ ಪರಿಹಾರ ಕೊಟ್ರೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಕಾನ್ಸೆಪ್ಟ್. ಭಾಗದಲ್ಲಿದ್ದಂತ ಸ್ಕ್ರೀನ್ ಪ್ಲೇ ತುಂಬಾನೇ ಚೆನ್ನಾಗಿದೆ, ನನಗೆ ತುಂಬಾನೇ ಇಷ್ಟ ಆಯ್ತು. ನಿಜವಾದ ಜನರು ಕೋರ್ಟಿಗೆ ಹೋದ್ರೆ ಎಷ್ಟು ವರ್ಷ ಅಲ್ದಾಡಿ ಅವ್ರ ಹತ್ರ ಇರುವಂತ ಹಣ ಮತ್ತೆ ಟೈಮ್ ನ ಸುಮಾರು ಹೂಡಿಕೆ ಮಾಡಿದ್ರು ಕೂಡ ಗೆಲ್ಲೋದು ಕಷ್ಟ ಆಗಿದೆ. ಆ ಕೋರ್ ಪ್ರಾಬ್ಲಮ್ ನೇ ಈ ಮೂವಿಲಿ ತಗೊಂಡು ನಾರ್ಮಲ್ ಪೀಪಲ್ ಗಳು ಕೋರ್ಟು ಕಚೇರಿ ಅಂತ ಹೋದ್ರೆ ಏನೆಲ್ಲ ಅನುಭವಿಸ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ ಆಗಿದೆ. ಈ ರೀತಿಯ ಸ್ಟೋರಿ ತಗೊಂಡು ಇಂಟರ್ವಲ್ ತನಕನೂ ತುಂಬಾನೇ ಚೆನ್ನಾಗಿ ಸಸ್ಪೆನ್ಸ್ ಆಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ವಿಜಯ್ ಅವರು ಕೂಡ ಕಾಣಿಸ್ಕೊಂಡು ಕಾಫಿ ಶಾಪ್ ಫೈಟ್ ನಲ್ಲಿ, ಬಟ್ ಸೂರ್ಯ ಅವರ ಫ್ಯಾನ್ಸ್ ಗೆ ಸಾಕಷ್ಟು ಫೈಟಿಂಗ್ ಎಲಿಮೆಂಟ್ಸ್ ನ ಇಟ್ಟಿದ್ದಾರೆ. ಅದು ಇಲ್ಲಿ ಸಖತ್ತಾಗಿ ವರ್ಕ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ ಸ್ವಲ್ಪ ಆಫ್ ಬ್ಯಾಲೆನ್ಸ್ ಆಗಿ ಬರ್ತಿರೋ ಸೂರ್ಯ ಅವರ ಪಾತ್ರ, ಅದನ್ನ ಆದಷ್ಟು ತೋರ್ಸ್ಕೊಂಡಿರೋ ಹಾಗೆ ಸ್ಮೂತ್ ಆಗಿ ಬ್ಲೆಂಡ್ ಆಗೋ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೂರ್ಯ ಅವರು. ಬಟ್ ನಿಜವಾಗ್ಲೂ ಇಂಪ್ರೆಸಿವ್ ಆಗಿ ಅನ್ಸಿತ್ತು ಅಂದ್ರೆ ಅದು ಆರ್.ಜೆ. ಬಾಲಾಜಿ ಅವರ ಹೆವಿ ಕಣ್ಣನ್. ಸಖತ್ತಾಗಿತ್ತು ಅವರ ಮ್ಯಾನರಿಸಮ್ ಅನ್ಬೋದು. ಮತ್ತೊಂದು ಕಡೆ ಬಳಸುವಂತ ಐಡಿಯಾಗಳು ಸಾಲಿಡ್ ಪೊಟೆನ್ಶಿಯಲ್ ಇತ್ತು ವಿಲನ್ ಆಗಿ ಇವರ ರೋಲಿಗೆ, ಅಂಡ್ ಅಫ್ಕೋರ್ಸ್ ಅವ್ರು ಅದನ್ನ ಡೀಸೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಅದರ ಪಾತ್ರನ ತುಂಬಾನೇ ವೀಕ್ ಮಾಡ್ಬಿಡ್ತಾರೆ. ಇನ್ನು ನನಗೆ ಇಲ್ಲಿ ಏನು ವರ್ಕ್ ಆಗಿಲ್ಲ ಅಂದ್ರೆ ಅದು ಇಲ್ಲಿನ ಸೆಕೆಂಡ್ ಹಾಫ್. ಈ ಸಿನಿಮಾದ ಕನ್ಕ್ಲೂಷನ್ ಕೂಡ ಅಷ್ಟೊಂದು ನನಗೆ ಇಡಿಸ್ಲಿಲ್ಲ. ಇಲ್ಲಿ ಒಂದು ಸಮಸ್ಯೆಗೆ ದೇವರನ್ನೇ ಕರೆಸ್ತಿದ್ದೀರಾ ಅಂದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಕಾನ್ಶಿಯಸ್ ಆಗಿರ್ಬೇಕಾಗುತ್ತೆ. ಬಿಕಾಸ್ ಪವರ್ ಇದೆ ಅಂತ ಅನ್ಕೊಂಡು ಬೇಕಾಬಿಟ್ಟು ಹೇಗಾದ್ರೂ ಮಾಡ್ಬೋದು, ಏನಾದ್ರೂ ತೆಗಿಬಹುದು ಅಂತ ಅನ್ಕೊಂಡು ಬರೆಯೋದಿಕ್ ಆಗೋದಿಲ್ಲ. ಬಿಕಾಸ್ ಸ್ಟೋರಿ ಲೈನ್ ಅಲ್ಲಿ ಇರೋ ಟೆನ್ಷನ್ ಹಾಳಾಗ್ಬಿಡುತ್ತೆ. ಅಟ್ಲೀಸ್ಟ್ ಫಸ್ಟ್ ಹಾಫ್ ತುಂಬಾನೇ ಚೆನ್ನಾಗಿತ್ತು, ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಕೊಟ್ಟಿರೋ ಮಾತನ್ನ ಸೈಡಿಗೆ ತಳ್ಳಿ ಪವರ್ಸ್ ಅನ್ನ ಸಖತ್ತಾಗಿ ಬೇಕಾಬಿಟ್ಟು ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಇಲ್ಲಿ ಒನ್ ಸೈಡೆಡ್ ಆಗ್ಬಿಡುತ್ತೆ. ಟೆಕ್ನಿಕಲಿ ಹೀರೋಗಾಗ್ಲಿ ಅಥವಾ ಅವ್ನು ಮಾಡ್ತಿರೋ ಕೆಲ್ಸಕ್ಕಾಗ್ಲಿ ಏನು ರೆಸಿಸ್ಟೆನ್ಸ್ ಅಂತಾನೆ ಬರೋದಿಲ್ಲ. ವಿಲನ್ ಕಡೆ ಇಂತಾನು ಕಂಪ್ಲೀಟ್ ಝೀರೋ. ಮಾರಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಹಾಕ್ತಾರೆ ಮೊದಲ ಹಾಫ್ ನಲ್ಲಿ. ಅದೇ ಕಾರಣದಿಂದ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಬಟ್ ಎಫರ್ಟ್ ಸೆಕೆಂಡ್ ಹಾಫ್ ನಲ್ಲಿ ಒಂದು ಚೂರು ಕಾಣ್ಲಿಲ್ಲ. ಪಾತ್ರ ಸಿನಿಮಾದ ಉದ್ದೇಶ ತುಂಬಾ ಡೈಲ್ಯೂಟ್ ಆಗೋಯ್ತು ಅಂತ ಅನಿಸ್ತು. ಅದರಿಂದ ಸೆಕೆಂಡ್ ಹಾಫ್ ನಲ್ಲಿ ಎಮೋಷನಲಿ ಯಾವ ವೇಟೇಜ್ ಬೇಕಾಗಿತ್ತು ಅದು ನಿಮ್ಗೆ ಕಾಣಿಸೋದಿಲ್ಲ. ಮೊಂಟೇಜಸ್ ಮಾಡ್ತಾ ಕತೆ ಎಲ್ಲೆಲ್ಲೋ ಹೋಗುತ್ತೆ, ಫಿಲ್ಲರ್ಸ್ ಗಳು ಜಾಸ್ತಿ ಆಗ್ತವೆ. ಅದೆಲ್ಲ ಬೇಕಾಗೇ ಇರ್ಲಿಲ್ಲ. ಸೊ ನಾನ್ ಹೇಳೋದಾದ್ರೆ ಇದೊಂದು ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.